ಇದು ಕೆಂಪು ಮಣ್ಣಿರುವಂಥ ಅಳತೆ ಅದ್ಭಾಸ್ತಾಗಿರುವಂಥ 12 ಕುಂಟೆ ಪಟ್ಟ, 1 ಕುಂಟ ಖರಾಬು, ರೆಕ್ಟ್ಯಾಂಗಲ್ ಸೈಜ್ ಬರುತ್ತೆ. ಇಲ್ಲಿ ಸುತ್ತಲೂ ನೋಡ್ಬೋದು ತೋಟಗಳು. ಇದೊಂದು ಪಕ್ಕದಲ್ಲಿ ಒಂದು ಕೆರೆ, ಇದು ಸಣ್ಣ ಕೆರೆ. ಸೊ ಈಗ ಸಮ್ಮರ್ ಆಗಿರೋದ್ರಿಂದ ಬತ್ತೋಗಿದೆ, ಮಳೆಗಾಲದಲ್ಲಿ ತುಂಬುತ್ತೆ. ಈ ಕೆರೆಗೆ ಅಟ್ಯಾಚ್ ಆಗಿರುವಂಥ ಈ 12 ಕುಂಟೆ ಪಟ್ಟ, 1 ಕುಂಟ ಖರಾಬು, ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ ಈ ಜಾಗಕ್ಕೆ 4 ಕಿಲೋಮೀಟ್ರ್ ಆಗುತ್ತೆ. ಇದಕ್ಕೆ 2 ಸೈಡ್ ರೋಡ್ ಬರುತ್ತೆ ನಿಮಗೆ. ಸೊ ಈ ಲ್ಯಾಂಡ್ ಇದು ಬ್ಯಾಕ್ ಸೈಡ್ ಇದೆಯಲ್ಲ, 2 ಸೈಡ್ ಇದೆ, 3 ಸೈಡು ಕೂಡ ರೋಡ್ ಬರುತ್ತೆ. ಪಕ್ಕದಲ್ಲಿರೋದು ಕೂಡ ಟ್ಯಾಂಕ್ ಬಂಡ್ ಇದು. ಸೊ ಈ ಥರ ಲೇಕ್ ಫೇಸಿಂಗ್ ಇರುವಂಥ 12 ಕುಂಟೆ ಪಟ್ಟ, 1 ಕುಂಟ ಖರಾಬು, ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ 4 ಕಿಲೋಮೀಟ್ರು. ದಯಾನಂದ ಸಾಗರ್ ಬ್ಯಾಕ್ ಸೈಡ್ ಇದು ಲ್ಯಾಜಿಟ್ಯೂಡ್ ವೈಸ್ 1.25 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇದು ಕೂಡ ರೋಡು ಹಿಂದೆಗಡೆ ಲ್ಯಾಂಡ್ ಬ್ಯಾಕ್ ಸೈಡು. ಈಸ್ಟ್ಗೂ ರೋಡ್ ಇದೆ, ವೆಸ್ಟ್ಗೂ ರೋಡ್ ಇದೆ, ನಾರ್ತ್ಗೂ ರೋಡ್ ಇದೆ. ಸೊ ಅದು ಅಲ್ಲಿ ನೋಡ್ತಾ ಇದ್ದಾರಲ್ಲ ಕೆರೆ, ಊರಿಂದ 450 ಮೀಟ್ರು. ಅಲ್ಲಿ ನೋಡಿ, ಅದು 40 ಅಡಿ ದೊಡ್ಡ ರೋಡು. ಅಲ್ಲಿ ಮರಗಳಿರೋದ್ರಿಂದ ಊರು ಕಾಣಿಸ್ತಾ ಇಲ್ಲ. ಸೇಫ್ಟಿ ಪ್ಲೇಸು. ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲಿ ವಾಸ ಮಾಡ್ತೀನಿ ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ. ಬೆಂಗಳೂರಿಗೆ ತುಂಬ ಕ್ಲೋಸೆಸ್ಟು. ಇಲ್ಲಿ ನ್ಯಾಷನಲ್ ಹೈವೇ 209ಇಂದ 1.25 ಕಿಲೋಮೀಟ್ರು. ಸೊ ಅಲ್ಲಿ ವೈಟಿಶ್ ಕಾಣಿಸ್ತು ನೋಡಿ ದೂರದಲ್ಲಿ. ಈ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ಅದೇ ಬಂದ್ಬಿಟ್ಟು ದಯಾನಂದ ಸಾಗರ್ ಯೂನಿವರ್ಸಿಟಿ, ಕನಕಪುರ ರೋಡು. ಸೊ ಎಲೆಕ್ಟ್ರಿಕ್ ಕನೆಕ್ಷನ್ನು ಒಂದು ಸ್ವಲ್ಪ ದೂರದಲ್ಲಿದೆ. ಒಂದು 3 ಕಂಬ ತಗೋಬೇಕಾಗತ್ತೆ, 3 ಪೋಲ್ ಇಲ್ಲಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ಗೆ. ನೋಡಿ ಅದು ಕಾಣಿಸ್ತಿದೆಯಲ್ಲ ವೈಟಿಶು, ಅದೇ ದಯಾನಂದ ಸಾಗರ್ ಯೂನಿವರ್ಸಿಟಿ. ಇಲ್ಲಿ ಮರಗಳು ಅಡ್ಡ ಇದೆ, ಸೊ ಹಂಗಾಗಿ ಕಾಣಿಸ್ತಾ ಇಲ್ಲ. ಸೊ ನ್ಯಾಷನಲ್ ಹೈವೇಯಿಂದ 1.25 ಕಿಲೋಮೀಟ್ರ್ ಒಳಗಡೆಗೆ, ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ 4 ಕಿಲೋಮೀಟ್ರ್ ಆಗುತ್ತೆ. ಇದಕ್ಕೆ 3 ಸೈಡ್ ರೋಡು, ಕೆಂಪು ಮಣ್ಣು, ರೆಕ್ಟ್ಯಾಂಗಲ್ ಬರುತ್ತೆ. ಇದು ಲೀಗಲ್ ವೆರಿಫಿಕೇಷನ್ ಮಾಡಿಸಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಪ್ರಾಪರ್ಟಿ. ನೋಡಿ ರೋಡು 40 ಅಡಿ ರೋಡು ಇಲ್ಲಿವರೆಗೂ ಇದೆ. ಸೊ ಇವ್ರದ್ದು ಏನಿದೆ ಲಿಮಿಟು, ಅದಕ್ಕೆ ಮಾತ್ರ ಬೇಲಿ ಹಾಕ್ಕೊಂಡಿದ್ದಾರೆ. ಇಷ್ಟು ದೊಡ್ಡ ರೋಡು, ಇಷ್ಟು ದೊಡ್ಡ ರೋಡು ಇದು. 3 ಕಡೆಗೂ ರೋಡ್ ಬರುತ್ತೆ. ಇದೆ ಟ್ಯಾಂಕ್ ಬಂಡ್ ಏರಿಯಾ ಇದು. ನೋಡಿ ಎದುರುಗಡೆ ಕಾಣಿಸುತ್ತೆ, ಅಂದರೆ ಮರಗಳ ಅಡ್ಡ ಇದೆ. ಈ ಬಿಳಿ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಅದೇ ದಯಾನಂದ್ ಯೂನಿವರ್ಸಿಟಿ ಕ್ಯಾಂಪಸ್ಸು. ರಿಜಿಸ್ಟ್ರಿಗೆ ರೆಡಿ ಇದೆ ಇದು. 3 ಸೈಡ್ ರೋಡು, ಊರಿಂದ 400 ಮೀಟ್ರು. ಸೊ ಮಳೆ ಸ್ಟಾರ್ಟ್ ಆದಮೇಲೆ ಈ ಕೆರೆಗೆ ನೀರು ತುಂಬುತ್ತೆ, ಅವಾಗ ನೋಡೋಕೆ ಚೆನ್ನಾಗಿರುತ್ತೆ. ಇವಾಗ ಡ್ರೈ ಸಮ್ಮರ್ ಅಲ್ವಾ, ಹಂಗಾಗಿ ಎಲ್ಲ ಹಿಂಗೋಗಿದೆ ನೀರು. ತೋರಿಸ್ತೆ 12 ಕುಂಟೆ ಪಟ್ಟ, 1 ಕುಂಟ ಖರಾಬು. ಆ್ಯಕ್ಚುಲಿ ಫಿಸಿಕಲ್ ಪೊಸಿಷನ್ನು ಜಾಸ್ತಿನೇ ಬರುತ್ತೆ, ಒಂದು 3-4 ಕುಂಟೆ ಕೆರೆ ಕಡೆಗೆ ಇದೆ ಅದು. ಸೊ ಇಲ್ಲಿ ಇದ್ರ ಆಪೋಸಿಟ್ 1.25 ಕಿಲೋಮೀಟ್ರ್ ಆಗಲ್ಲ, 1 ಕಿಲೋಮೀಟ್ರ್ ದೂರದಲ್ಲೇ ಇಲ್ಲಿ ವೈಟಿಶ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇ ದಯಾನಂದ ಸಾಗರ್ ಕ್ಯಾಂಪಸ್ಸು. ಈಗ 12 ಕುಂಟ ಪಟ್ಟ ಏನು ತೋರಿಸಿದ್ನಲ್ಲ, 12 ಕುಂಟ ಪಟ್ಟ, 1 ಕುಂಟ ಖರಾಬು, ಎಡೆಕೆರೆ. ಸೊ ಇಡೀ ಊರಿಂದ ಬರೋ ರೋಡು. ಈ ಕಾಂಕ್ರೀಟ್ ರೋಡಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು ಬ್ರಿಡ್ಜರ, ಅಲ್ಲಿಂದ ಮಣ್ಣು ರೋಡು, ಅದನ್ನು ಹಿಂದಕ್ಕೆ ಕಾಂಕ್ರೀಟ್ ರೋಡ್ ಇದೆ. ಸೊ ಆ ಬ್ರಿಡ್ಜಿಂದ ಹಿಂದಕ್ಕೆ ಮನೆಗಳಿದೆ. ಈ ಥರ ದೊಡ್ಡ ರೋಡು, ಈ ಥರ ದೊಡ್ಡ ರೋಡ್ ಕಾಣಿಸ್ತಿದೆಯಲ್ಲ, 40 ಅಡಿ ದೊಡ್ಡ ರೋಡು. ಅಲ್ಲಿ ಕೆರೆ, ಆ ಕೆರೆಯಿಂದ ಲೆಫ್ಟ್ಗೆ ರೈಟ್ಗೆ 2 ಕಡೆಗೂ ಡಿವಿಷನ್ ಆಗುತ್ತೆ. ರೋಡ್ ಬಿಡ್ತು ಇಷ್ಟೇ ಇರೋದು.
ಪಟ್ಟೀರ ಅಂದರೆ ಅಲ್ಲೆಲ್ಲ ಮಣ್ಣಿನ ಸವಕಳಿಯಾಗಿ ರೋಡ್ ಚಿಕ್ಕ ಥರ ಕಾಣಿಸುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಎಲೆಕ್ಟ್ರಿಕ್ ಕನೆಕ್ಷನ್ ತೊಗೊಬೇಕು. ಇದೇ ನಿಯರೆಸ್ಟು 3 ಕಂಬ ಆಗುತ್ತೆ ಆ ಲ್ಯಾಂಡ್ಗೆ.